ನಮ್ಮ ಅಮ್ಮನಿಗೆ ಹೇಳಿದೆ, ನಾನು ಯಾವುದೇ ಕೆಲಸನೂ ಮಾಡ್ತಾ ಇರಲಿಲ್ಲ. ನಮ್ಮ ಮನೆಗೆ ಪಕ್ಕಾ ಸೂಟ್ ಆಗ್ತಾರೆ, ನಮ್ಮ ಮನೆಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೊಂದ್ಕೊಂಡು ನಮ್ಮ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ಅಮ್ಮ. ಏನಕ್ಕಂದರೆ ಮಂಗಳೂರವ್ರು ಹೆಂಗೆ ಅಂತ ನಿಮಗೆ ಗೊತ್ತಿರುತ್ತೆ ತಾನೆ ಅಂತ ಅಂದೆ ಅಮ್ಮನಿಗೆ. ಗೈಸ್, ಆಸ್ತಿ ಪಾಸ್ತಿ ಅನ್ನೋದೆಲ್ಲ ನನ್ನ ಹತ್ರ ಏನೂ ಇರಲಿಲ್ಲ ಗೈಸ್. ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಅಕ್ಕ, ಅದು ಬಿಟ್ಟರೆ ಫ್ರೆಂಡ್ಸಲ್ಲಿ ಸ್ವಲ್ಪ ಜನ. ಇವಾಗ ಅವ್ರ ಅಪ್ಪ ಅಮ್ಮನ ಹತ್ರ ಕೇಳಬೇಕು ಅಂತ ಅಂದರೆ ಏನೋ ಒಂದು ತಕ್ಕ ಮಟ್ಟಿಗಾದರೂ ಇರಬೇಕಲ್ವ ಅನ್ನೋದೊಂದು ಭಯ ಇತ್ತು. ಮದುವೆಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮ್ಮಿಬ್ರಿಗೂ. ಏನಂತ ಅಂದರೆ ಇಬ್ರಿಗೂ ಮದುವೆ ಡೇಟೇ ಫಿಕ್ಸ್ ಆಗ್ತಾಯಿಲ್ಲ, ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇತ್ತು. ಭಯ ಆಯ್ತಾಯ್ತು ನನಗೆ, ಏನು ಹೇಳ್ಕೊಬೇಕಂತ ಗೊತ್ತಾಗ್ತದೆ. ಹೆಂಗೆ ಕೇಳೋದು ಗಾಯ್ಸ್, ನಿಮ್ಮ ಮಗಳನ್ನ ನಾನು ಮದುವೆ ಆಯ್ತೀನಿ ಅಂತ ಹೆಂಗೆ ಕೇಳೋದು? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಇವತ್ತಿನ ಈ ವ್ಲಾಗಲ್ಲಿ ನಾವು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಯಿತು ಅಂತ ಹೇಳಿ ಒಂದು 5-10 ನಿಮಿಷ ಮಾತಾಡೋಣ ಅಂತ ಬಂದಿದ್ದೀವಿ. ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿ ತಿಳಿಸಿದ್ರಿ, ಅದ್ರ ಬಗ್ಗೆ ಕೂಡ ಇವಾಗ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ಯಾವುದ್ರ ಬಗ್ಗೆ ಅಂತ ನೀವು ತಮ್ಮನೇನ ಆಲ್ರೆಡಿ ನೋಡಿರ್ತೀರ. ಸೊ ನಮ್ಮ ಮದುವೆ ವಿಚಾರ ಅಂದರೆ, ನಾವು ಲವ್ ಮಾಡುವಾಗ ನಮ್ಮ ಮನೆಯವ್ರಿಗೆ ಮದುವೆ ವಿಚಾರನ ಹೇಗೆ ಒಪ್ಸಿದ್ವಿ ಅಂದರೆ, ಫಸ್ಟು ಯಾರ ಮನೆಯವ್ರು ಒಪ್ಕೊಂಡ್ರು ಅನ್ನೋದನ್ನ ನಿಮಗೆ ರಿವೀಲ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ ಕ್ಲಿಯರಾಗಿ ನಾವು ಲವ್ ಸ್ಟೋರಿ ವ್ಲಾಗಲ್ಲಿ ಹೇಳಿರಲಿಲ್ಲ, ಆ ವ್ಲಾಗಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತ ಈ ವ್ಲಾಗ್ ಮಾಡ್ತಿರೋದು. ಗೈಸ್, ಇವಾಗ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡೋಣ, ಜಾಸ್ತಿ ನಿಮ್ಮನ್ನ ಕಾಯಿಸೋದು ಬೇಡ, ನೀವು ಆಲ್ರೆಡಿ ಕಾಯ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ನಾವಿಬ್ಬರು ಲವ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರನ್ನ ನಾವು ಹೆಂಗೆ ಒಪ್ಸಿದ್ವಿ ಅಂತ ಅಂದರೆ, ಫಸ್ಟು ನಾವು ಲವ್ ಮಾಡ್ತಾ ಇರ್ಬೇಕಾದ್ರೆ ರೀಲ್ಸ್ ಮಾಡ್ತಾಯಿದ್ವಿ, ಹಾಗೆ ನಮ್ಮ ಕೆಲಸಗಳನ್ನೂ ಕೂಡ ಮಾಡ್ತಾಯಿದ್ವಿ. ಅಂದರೆ ಸಣ್ಣವರು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವ್ರದ್ದು ನೈಟ್ ಶಿಫ್ಟ್ ಇತ್ತು. ನಾನು ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಭವನಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, DO ಆಗಿ. ಸೊ ನಾನು ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನನಗೆ ಸ್ಯಾಟರ್ಡೆ ಸಂಡೇಸು ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ರಜಾ ಇತ್ತು. ಮತ್ತು ನಾನು ಯಾವಾಗ ಬೇಕಾದರೂ ಫ್ರೀ ಆಗೋವಂಥ ಆಪರ್ಚುನಿಟಿ ಕೂಡ ಇತ್ತು ನನ್ನ ಜಾಬಲ್ಲಿ. ಇವ್ರು ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಫ್ರೀಯಾಗಿ ವೀಡಿಯೋಸ್ ಮಾಡೋದಕ್ಕೆ ಓಡಾಡ್ತಾ ಇದ್ವಿ. ಮತ್ತು ಮನೆಯಲ್ಲಿ ನಾನು ಹೆಂಗೆ ಹೇಳ್ಕೊಂಡೆ ಅಂತಂದರೆ, ಇಬ್ಬರು ಮನೆಯಲ್ಲಿ ಫಸ್ಟು ಒಪ್ಪಿಗೆ ಮಾಡಿದ ಮನೆ ಅಂತ ಅಂದರೆ ನಮ್ಮ ಮನೆಗೆ ನಾವು ಫಸ್ಟ್ ಹೇಳಿದ್ದು ಅಂತಂದರೆ, ನಮ್ಮಿಬ್ಬರು ಲವ್ ವಿಚಾರ ಫಸ್ಟ್ ಗೊತ್ತಾಗಿದ್ದು ನಮ್ಮ ಮನೆಯವ್ರಿಗೆ. ಏನಕ್ಕಂದರೆ ಇವ್ರ ಮನೇಲಿ ಗೊತ್ತಿರಲಿಲ್ಲ, ಇವ್ರ ಮನೆ ಇರೋದು ಊರಲ್ಲಲ್ವಾ, ಸೊ ಅದಕ್ಕೆ ಗೊತ್ತಿರಲಿಲ್ಲ. ನಾವಿಬ್ಬರು ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಲವ್ ಮಾಡಬೇಕಂದ್ರೆ ಜಾಸ್ತಿ. ಸೊ ನಮ್ಮ ಮನೆಯವ್ರಿಗೆ ತುಂಬಾ ಡೌಟ್ ಇತ್ತು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸು ಅದೆಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲರೂ, ನಿಮಗೂ ಆಲ್ಮೋಸ್ಟ್ ಒಂದು 80% ಜನಕ್ಕೆ ಆಲ್ಮೋಸ್ಟ್ ಗೊತ್ತಿತ್ತು ನಾವಿಬ್ಬರು ಲವ್ ಮಾಡ್ತಿದ್ದೀವಿ ಅಂತ. ಹಾಗೆ ಮನೆಯವ್ರಿಗೂ ಕೂಡ ಒಂದಿನ ಗೊತ್ತಾಗೋಯ್ತು, ಇವ್ರು ಲವ್ ಮಾಡ್ತಿರ್ಬೇಕು, ಅದಕ್ಕೆ ಜಾಸ್ತಿ ರೀಲ್ಸ್ ಬರೀ ಲವ್ದೇ ಮಾಡ್ತವ್ರೆ ಅನ್ನೋ ಡೌಟ್ ಅವ್ರಿಗೂ ಕೂಡ ಇತ್ತು. ಬಟ್ ನಮ್ಮ ಅಮ್ಮನಿಗೆ ಒಂದು ಕೋಪ ಇತ್ತು, ಅಂದರೆ ನಮ್ಮ ಮನೆಯವ್ರಿಗೆ, ನಮ್ಮ ಅಮ್ಮನಿಗೆ, ನಮ್ಮ ಅಕ್ಕನಿಗೆಲ್ಲ ಕೋಪ ಇತ್ತು. ನಮ್ಮ ಯಾರ ಹತ್ರನೂ ಒಂದು ಮಾತು ಹೇಳ್ಕೊಂಡಿಲ್ವಲ್ಲ ಅವನು ಲವ್ ಮಾಡ್ತಾರೋ ವಿಚಾರನ. ಆ ಹುಡುಗಿ ಜೊತೆ ರೀಲ್ಸ್ ಮಾಡ್ತಾನೆ, ಓಕೆ ಹೋಗ್ಲಿ, ಲವ್ ಮಾಡ್ತಿರೋ ವಿಚಾರ ಈ ಥರ ಎಲ್ಲ ವೀಡಿಯೋಸ್ ಮಾಡ್ತವ್ರೆ ಅಂದರೆ ಇವ್ರು ಲವ್ ಮಾಡ್ತಿದ್ದಾರೆ ಅಂತ ಅರ್ಥ. ಏನಕ್ಕೆ ಹೇಳ್ಕೊಂಡಿಲ್ಲ. ಫ್ರೆಂಡ್ಸ್ಗಳೂ ನನ್ನ ಹತ್ರ ಬೇಜಾರು ಮಾಡಿಕೊಂಡ್ರು, ನಮ್ಮ ಅಮ್ಮನೂ ಬೇಜಾರು ಮಾಡಿಕೊಂಡ್ರು, ನಮ್ಮ ಅಕ್ಕನೂ ಬೇಜಾರು ಮಾಡಿಕೊಂಡ್ರು. ಅವ್ರ ಬಗ್ಗೆ ಒಂದೇ ಒಂದು ಪಾಯಿಂಟು ಕೂಡ ನಾನು ಅವ್ರಿಗೆ ಏನೂ ಹೇಳಿರಲಿಲ್ಲ. ಅವ್ರು ನನಗೆ ಹೆಂಗೆ ಪರಿಚಯ ಆದರು ಅನ್ನೋದು ಕೂಡ ಹೇಳಿರಲಿಲ್ಲ, ನನಗೆ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ದೆ. ನಮ್ಮ ಪರಿಚಯ ನಿಮ್ಗೆ ಆಲ್ಮೋಸ್ಟ್ ಗೊತ್ತು, ಸೋಷಿಯಲ್ ಮೀಡ್ಯಾದಲ್ಲೇ ಪರಿಚಯ ಆಗಿದ್ದು. ನಾವು ಆಮೇಲೆ ಇದು ರೀಲ್ಸ್ ಪಾರ್ಟ್ನರಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲವ್ ಸ್ಟಾರ್ಟ್ ಆಗಿದ್ದು. ಬಟ್ ಅದು ಅಪ್ಪ ಅಮ್ಮನಿಗಾಗಿರಲಿ, ನಮ್ಮ ಫ್ರೆಂಡ್ಸಿಗಾಗಿರಲಿ, ನನ್ನ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಒಂದಿನ ಅಮ್ಮ ಕೇಳಿದ್ರು, ಈ ಥರ ಲವ್ ಮಾಡ್ತಿರೋ ವಿಚಾರ ನನ್ನ ಹತ್ರ ಹೇಳ್ಕೊಂಡಿಲ್ಲ ನೀನು, ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಮುನ್ಸ್ಕೊಂಡಿದ್ರು ನನ್ನ ಮೇಲೆ. ನಾನು ಅವಾಗ ನಮ್ಮ ಅಮ್ಮನ ಹತ್ರ ಹೇಳಿದೆ, ಇವತ್ತು ಇಸ್ಕಾನ್ ಟೆಂಪಲ್ಲಿಗೆ ಹೋಗೋಣ ಅಮ್ಮ, ಬನ್ನಿ ನನ್ನ ಜೊತೆ, ಅಲ್ಲಿ ಸಣ್ಣನ್ನು ಕೂಡ ಕರೆದಿದ್ದೀನಿ, ಸಣ್ಣ ಕೂಡ ಬರ್ತಾರೆ, ನೀವು ಬನ್ನಿ ಅಂತ ಅಂದೆ. ನಾವಮ್ಮ ಅವಾಗ ಅಂದ್ಕೊಂಡ್ರು, ಓ ನನ್ನ ಪ್ರಕಾರ ಇವಾಗ ಹೇಳ್ಬೋದು ಇವನು ಲವ್ ಮ್ಯಾಟ್ರನ್ನ ನನ್ನ ಹತ್ರ ಅಂತ. ಆಮೇಲೆ ಸಣ್ಣವರು ಎಲ್ಲಿ ನನ್ನ ಫ್ರೆಂಡ್ ಒಬ್ರು ಯುವರಾಜ್ ಅಂತ ಇದ್ದಾರೆ ನಮ್ಮ ಆಫೀಸಲ್ಲಿ, ಅವ್ರ ಜೊತೆ ಬರೋದಕ್ಕೆ ಹೇಳಿದೆ. ಸಣ್ಣಗೆ ಬೆಸ್ಟ್ ಅಣ್ಣ ಅವರು, ಯುವರಾಜ್ ಅಣ್ಣ. ಕರ್ಕೊಂಡು ಬಂದಾಗ ಸಣ್ಣವ್ರನ್ನ ಮಾತಾಡ್ಸಿದ್ರು ನಮ್ಮಮ್ಮ. ಹಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ನುವಾಗ ಮಾತಾಡಿದ್ವಿ. ಇಸ್ಕಾನ್ ಟೆಂಪಲ್ ಬ್ಯಾಂಗ್ಳೂರ್ ಯಾರ್ಯಾರಿಗೆ ಗೊತ್ತು, ಅಲ್ಲೇ ನಡೆದಿದ್ದು ಈ ಸ್ಟೋರಿ. ಅಲ್ಲಿ ಕೂತ್ಕೊಂಡು ಪ್ರಸಾದ ತಿನ್ನುವಾಗ ನಮ್ಮಮ್ಮ ನನ್ನ ಕೇಳಿದ್ರು, ಅವಳು ಇವಾಗ ಎಲ್ಲಿದ್ದಾಳೆ, PG ಸಿಗ್ತಾ ಅವಳಿಗೆ, ಅವಳು ವರ್ಕ್ ಮಾಡ್ತಿದ್ದಾಳೆ, ಅವಳು ಏನು ಮಾಡ್ತಿದ್ದಾಳೆ ಇವಾಗ, ಅವ್ರ ಜೊತೆ ಏನಕ್ಕೆ ಬಂದಿದ್ದಾಳೆ, ಆ ಅಣ್ಣನ ಜೊತೆ ಯಾಕೆ ಬಂದಿದ್ದಾಳೆ ಅಂತ ಕೇಳಿದ್ರು ನಮ್ಮಮ್ಮ. ಅದಕ್ಕೆ ನಾನು ಹೇಳಿದೆ, ಇವಾಗ ಅವ್ರ ಮನೆಯಲ್ಲೇ ಅವರಿದ್ದಾರೆ, PG ಸರ್ಚ್ ಮಾಡ್ತಿದ್ದಾರೆ, ಇನ್ನೇನು ಜಾಬ್ ಕೂಡ ಸಿಗ್ತಿದೆ ಅಂತ ಹೇಳಿದೆ. ಆವಾಗ ನಮ್ಮಮ್ಮ ಹಂಗೆ ಒಂಥರ ಬೇಜಾರಾಯಿತು, ಅವ್ರ ಮನೇಲಿ ಏನಕ್ಕಿದ್ದಾಳೆ ಅವಳು ಅಂತ. ಏನಕ್ಕಂದರೆ ನಮ್ಮಮ್ಮಂಗೆ ಆಲ್ರೆಡಿ ಡೌಟ್ ಇತ್ತು ನಾನು ಲವ್ ಮಾಡ್ತಿದ್ದೀನಿ ಅಂತ. ಬಟ್ ನಮ್ಮಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೆ ಒಂಥರ ಮುಜುಗರ ಪಡ್ಕೋತಾ ಇದ್ದೀನಿ ಅಂತ ನಮ್ಮ ಅಮ್ಮನಿಗೆ ಆಲ್ಮೋಸ್ಟ್ ಅರ್ಥ ಆಯಿತು. ಆವಾಗ ನಮ್ಮಮ್ಮ ಕೇಳಿದ್ರಲ್ವ ಆ ಥರ, ನಾನು ಹೇಳಿದೆ, ಅವ್ರ ಮನೇಲಿ ಇದ್ದಾರಮ್ಮ, ನಮ್ಮ ಮನೇಲಿ ಇದ್ದರೆ ಅದು ತಪ್ಪಾಗುತ್ತೆ,
ಸೊ ಅದಕ್ಕೋಸ್ಕರ ಅವ್ರ ಅಣ್ಣನ ಥರ ನೋಡ್ಕೊತಿದ್ದಾರೆ, ಅವ್ರ ಅಮ್ಮನೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಅಂದೆ. ಅವ್ರ ಮನೇಲಿ ಎಷ್ಟು ಜನ ಗಂಡು ಮಕ್ಳಿದ್ದಾರೆ ಅಂತ ಅಂದರು. 3 ಜನ ಗಂಡು ಮಕ್ಳಿದ್ದಾರೆ ಅಮ್ಮ ಅಂತ ಅಂದೆ. ಹೌದಾ, ಸರಿ ಸರಿ ಆಯಿತು ಅಂತ ಅಲ್ಲಿ ಯುವರಾಜ್ ಅವರಿದ್ದರು ಮತ್ತು ಇವರಿದ್ರು ಅಂತ ಅದ್ರ ಬಗ್ಗೆ ಮ್ಯಾಟ್ರ್ ಬಗ್ಗೆ ಏನೂ ಮಾತಾಡಲಿಲ್ಲ. ಆಮೇಲೆ ಇವರು ಸರಿ ಅಮ್ಮ ಆಯಿತು ಅಂತೇಳಿ ಮಾತಾಡಿಸಿ ಅಮ್ಮನ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ಆಮೇಲೆ ಇವರು ಸಣ್ಣವರು ಅವ್ರ ಮನೆಗೆ ಹೋದರು. ನಾನು ನಮ್ಮ ಅಮ್ಮನ ಕರ್ಕೊಂಡು ಗಾಡೀಲಿ ಬರುವಾಗ ನಮ್ಮಮ್ಮ ಕೇಳಿದ್ರು, ಅವರು 3 ಜನ ಹುಡುಗರಿದ್ದಾರೆ, ಅಲ್ಲಿ ಬಿಟ್ಟರೆ ಅವಳಿಗೆ ಒಂಥರ ಕಂಫರ್ಟಬಲ್ ಝೋನ್ ಇರಲ್ಲ, ನೀನು ಆ ಮನೆ ಕರ್ಕೊಂಡು ಹೋಗಿ ಬಿಟ್ಟಿದ್ದೀಯ, ಏನಕ್ಕೆ ಆ ಥರ ಬಿಟ್ಟಿದೀಯಾ ಹಂಗೆ ಹಿಂಗೆ ಅಂತ ಅಂದರು. ಅಮ್ಮ ನಮ್ಮ ಸಿಚುವೇಶನ್ ಹಂಗಿದೆ ಅಮ್ಮ, ಯಾರಿಗೂ ಬಟ್ ಆ ಥರ ಆ್ಯಕ್ಚುಲಿ ನಂಗೆ ಆ ಥರ ಏನು ಅನಿಸಿಲ್ಲ. ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ಮಮ್ಮಿ, ಅವ್ರ ಅಪ್ಪ ಮತ್ತು 3 ಜನ ಅವ್ರ ಅಣ್ಣನವರಿದ್ರಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಯಾವುದ್ರಲ್ಲೂ ಒಂದು ಕೊರತೆ ಬರೋ ಥರ ಯಾವುದ್ರಲ್ಲೂ ಮಾಡಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದನ್ನು ನಾನು ಲೈಫ್ ಲಾಂಗ್ ಯಾವತ್ತೂ ಮರೆಯಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಕಾನ್ಫಿಡೆಂಟ್ ಮೇಲೇ ನಾನು ಅವ್ರ ಮನೆಗೆ ಬಿಟ್ಟಿದ್ದು, ಏನಕ್ಕಂದ್ರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವರೇ ಇದು ನನಗೆ ಪರಿಚಯ ಮಾಡಿ ಕೊಟ್ಟಿದ್ದು. ಸೊ ಒಂಥರ ಬೆಸ್ಟ್ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಇವಾಗಲೂ ಅಷ್ಟೇ, ಲೈಫ್ ಲಾಂಗ್ ಅಷ್ಟೇ ಇವರಿಂದ ಅಣ್ಣ ಪರಿಚಯ ಆಗಿದ್ದು. ಅವ್ರ ಮಮ್ಮಿ ಕೂಡ ಅಷ್ಟೇ, ಅವ್ರ ಅಪ್ಪ ಕೂಡ ಅಷ್ಟೇ, ತುಂಬಾ ಮಗಳ ತರ ನೋಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ. ಅದಕ್ಕೆ ನಿಮ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಗೈಸ್, ಆಮೇಲೆ ನಮ್ಮಮ್ಮ ಗಾಡೀಲಿ ಹೋಗುವಾಗ ಕೇಳಿದ್ರು, ಅವಳು ಕಂಫರ್ಟಬಲ್ ಇರಲ್ಲ, ಇವಾಗ ಹುಡುಗರಿದ್ದಾರೆ, ಚೆನ್ನಾಗೇ ನೋಡ್ಕೊಂತಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಅದು ಕಂಫರ್ಟಬಲ್ ಇರಲ್ಲ, ನೀನೇನಕ್ಕೆ ನನಗೇನು ಹೇಳ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮನೇ ಡೈರೆಕ್ಟಾಗಿ ಕೇಳ್ಬಿಟ್ರು. ನನಗೆ ಅವಾಗ ಹೇಳ್ಕೊಳ್ದೆ ಇರೋಕ್ಕಾಗಲಿಲ್ಲ. ಇವರೇ ಮ್ಯಾಟ್ರ್ ಕೇಳ್ತಿದ್ದಾರೆ, ಹೇಳ್ಬಿಡೋಣ ಅಂತ ಅನ್ನಿಸ್ತಿ ನಾನು ಹೇಳ್ದೆ, ಅಮ್ಮ ನಾನು ಲವ್ ಮಾಡಿದ್ರೆ ಅವಳನ್ನೇ ಲವ್ ಮಾಡೋದು, ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು. ಏನಕ್ಕೆ ಇಷ್ಟು ದಿನ ಹೇಳಿರಲಿಲ್ಲ ಅಂತ ಅಂದರೆ ಇಬ್ರಿಗೂ ಒಂದೊಳ್ಳೆ ಇದಿಲ್ಲ, ಅಂದರೆ ನಾವಿಬ್ಬರು ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅದಾದಮೇಲೆ ನಾವಿಬ್ಬರು ಒಂದೊಳ್ಳೆ ಕೆಲಸ ಮಾಡಬೇಕು, ಆಮೇಲೆ ಮನೆಯವ್ರನ್ನೆಲ್ಲ ಒಪ್ಸೋ ಟೈಮ್ ಬಂದಾಗ ಹೇಳೋಣ ಅಂತ ಇದ್ದೀವಮ್ಮ ಅಂತ ನಾವು ಆವಾಗಲೇ ಮೆಚುರಿಟಿ ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ವಿ. ಒಂದೊಳ್ಳೆ ಸ್ಟೇಜಿಗೆ ಹೋದ್ಮೇಲೆ ಮನೆಯವರಿಗೆಲ್ಲ ಹೇಳೋಣ ಅಂತ ಇದ್ವಿ. ಅದಕ್ಕೂ ಮುಂಚೆ ಅಮ್ಮ ಕೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಕೋಪ ಬರ್ತಿತ್ತು. ನಾನು ಮಾಡ್ತಿರೋ ಸಿಚುವೇಶನ್ಸ್ಗಳು, ನಾನು ಮಾಡ್ತಿರೋ ವೀಡಿಯೋಸು, ಮತ್ತು ನಾನೇನು ಹೇಳಿದೆ, ನಮ್ಮ ಅಮ್ಮನಿಗೆ ಹೇಳಿದೆ, ನಾನು ಯಾವುದೇ ಕೆಲಸನೂ ಮಾಡ್ತಾ ಇರಲಿಲ್ಲ. ಸೊ ಆ ಒಂದು ಕೆಲಸನ ಬಿಟ್ಟಿದ್ದೆ ಅಂತ ನಮ್ಮ ಅಮ್ಮನಿಗೆ ಬೇಜಾರಾಗಿತ್ತು, ಅಂದರೆ ಅವ್ರಿಗೆ ಹೇಳೋದು ಬಿಟ್ಟಿದ್ದೆ. ಆಮೇಲೆ ಹೇಳಿದೆ, ಈ ಥರ ಎಲ್ಲ ಹೇಳಿದೆ, ಅಮ್ಮ ಈ ಥರ ಅಮ್ಮ ಅವ್ರನ್ನ ಲವ್ ಮಾಡ್ತಿದ್ದೀನಿ, ಮದುವೆ ಆದರೆ ಇವ್ರನ್ನೇ ಆಗೋದು ಅಂತ ಡಿಸೈಡ್ ಆಗಿದ್ದೀನಿ ಅಂದರೆ ನೀನೇ ಯೋಚನೆ ಮಾಡುವಮ್ಮ, ಅವ್ರು ನಮ್ಮ ಮನೆಗೆ ಪಕ್ಕಾ ಸೂಟ್ ಆಗ್ತಾರೆ, ನಮ್ಮ ಮನೆಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೊಂದ್ಕೊಂಡು ನಮ್ಮ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ಅಮ್ಮ, ಏನಕ್ಕಂದರೆ ಮಂಗಳೂರವ್ರು ಹೆಂಗೆ ಅಂತ ನಿಮಗೆ ಗೊತ್ತಿರುತ್ತೆ ತಾನೆ ಅಂತ ಅಂದೆ ಅಮ್ಮನಿಗೆ. ಅದಕ್ಕೆ ಅಮ್ಮ ಅಂದರು, ಓಕೆ ಅಮ್ಮ ಆಯಿತು, ನೀನು ಏನಕ್ಕೆ ಕೇಳಲಿಲ್ಲ ನನಗೆ ಮುಂಚೆನೇ ಈ ಥರ ಚಿನ್ನು ಹಿಂಗೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ನನಗೂ ನನ್ನ ಮಗ ನನ್ನ ಹತ್ರ ಎಲ್ಲ ಹೇಳ್ಕೊತಾನೆ ಅನ್ನೋ ಒಂದು ತೃಪ್ತಿ ಇರ್ತಿತ್ತು. ನೀನೇನೇ ಕೇಳ್ಕೊಳ್ಲಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಇವಾಗ ಏನಕ್ಕೆ ಅವಳು ಅಲ್ಲಿರೋದು ಬೇಡ, ನಮ್ಮನೆಗೆ ಬಂದಿರಲಿ, ಅವಳು PG ಸಿಗೋವರೆಗೂ ನಮ್ಮನೇಲೇ ಇರಲಿ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮಮ್ಮ ಹೇಳಿ ಒಂದು 2-3 ದಿನಕ್ಕೆ ಸಣ್ಣವ್ರಿಗೆ PG ಸಿಕ್ಬಿಡ್ತು. ಹೌದು. ಆಮೇಲೆ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಅವ್ರಿಗೆ PG ಸಿಕ್ತು, ಮತ್ತು ಅವರಿಗೆ ಕೆಲಸ ಕೂಡ ಸಿಕ್ತು, ಕೆಲಸದಲ್ಲೇ PGನ ಪ್ರೊವೈಡ್ ಮಾಡಿದ್ರು ಅಂತ ಹೇಳಿದ್ವಿ. ನಮ್ಮಮ್ಮನೂ ತುಂಬ ಅಂದರೆ ತುಂಬಾ ಖುಷಿಪಟ್ಟರು. ಏನಕ್ಕಂದರೆ ಸಣ್ಣವರು ಎಷ್ಟು ಸ್ಟ್ರಗಲ್ ಪಡ್ತಿದ್ರು ಅನ್ನೋದು ನಮ್ಮಿಬ್ರಿಗೆ ಮಾತ್ರ ಗೊತ್ತಿತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಮ್ಮಮ್ಮನೂ ಹೇಳ್ತಾಯಿದ್ರು ನನಗೆ, ಅವಳು ತುಂಬ ಸ್ಟ್ರಗಲ್ ಪಟ್ಟಿದ್ದಾಳೆ, ಅಂದರೆ ಬೆಂಗಳೂರಲ್ಲಿ ಅವಳಿಗೆ ಯಾರೂ ಪರಿಚಯ ಇಲ್ಲ, ನಮ್ಮ ಮನೇಲಿ ಇರೋದಕ್ಕೂ ಅವಳಿಗೆ ಮುಜುಗರ ಇರುತ್ತೆ. ಏನಕ್ಕೆ ಅಂತ ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಆ ಥರ ಇರೋದು ತಪ್ಪು ಅಲ್ವ ಗೈಸ್. ಅದಕ್ಕೋಸ್ಕರ ಎಷ್ಟೋ ಜನ ಕೇಳ್ತಾ ಇದ್ರಿ, ನೀವು ಆಲ್ರೆಡಿ ಮದುವೆ ಆಗಿದ್ದೀರಾ ಅಂತ ನಾವು ರೀಲ್ಸ್ ಮಾಡಬೇಕಾದ್ರೇ ಕೇಳ್ತಾ ಇದ್ರಿ. ಇರಲಿಲ್ಲ, ಅವಾಗ ನಾವು ಮದುವೆ ಆಗಿರೋದ್ರ ಬಗ್ಗೆ ಏನೂ ಮಾತಾಡಿಲ್ಲ, ಲವ್ ಮಾಡ್ತಿರೋದ್ರ ಬಗ್ಗೆನೂ ಮಾತಾಡಿರಲಿಲ್ಲ ಅಲ್ವಮ್ಮ. ಅದು ಹೇಳ್ಕೊಳ್ಳೋದು ಇಷ್ಟನೂ ಇರಲಿಲ್ಲ ಗೈಸ್. ಏನಕ್ಕಂದರೆ ನಮಗೆ ಆಲ್ರೆಡಿ ಒಂದು ಮೈಂಡ್ ಸೆಟ್ ಇತ್ತು, ನಾವು ಮದುವೆ ಆಗೋ ವಿಚಾರನೇ ಹೇಳಬೇಕು, ಸಬ್ಸ್ಕ್ರೈಬರ್ಸ್ ಹತ್ರ ಆಗಿರಲಿ, ಫ್ಯಾಮಿಲಿ ಹತ್ರ ಆಗಿರಲಿ ಅಂತ. ಬಟ್ ನಮ್ಮ ಅಮ್ಮನಿಗೆ ಗೊತ್ತಾಗೋಯ್ತು. ಆಮೇಲೆ ನಮ್ಮ ಅಮ್ಮನೂ ಒಪ್ಕೊಂಡ್ರು, ಸರಿ ಅಂತ ಒಪ್ಕೊಂಡ್ರು. ಅವಾಗ ಇಬ್ಬರು ಕೆಲಸ ಮಾಡಿಕೊಂಡು ರೀಲ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟು ಇವಾಗ ಇವ್ರ ಮನೆಯವರು ಯಾವಾಗ ಒಪ್ಕೊಂಡ್ರು ಅಂತ ಅಂದರೆ, ಅಯ್ಯೋ ಅದೇ ನನಗೆ ಹೆವಿ ಕಷ್ಟ ಆಗಿದಂತ. ಅಂದರೆ ನಮ್ಮ ಅಮ್ಮನ ಹತ್ರ ಒಂಥರ ಕಷ್ಟ ಅಂದರೆ ಇದು ಇನ್ನೊಂದು ಥರ ಡಿಫ್ರೆಂಟ್ ಕಷ್ಟ ಆಗೋಯ್ತು. ಏನಂದರೆ ಇವ್ರ ಅಮ್ಮ ಮತ್ತು ಇವ್ರ ಅಕ್ಕನ ಹತ್ರ ನಾನು ಮುಂಚೆಯಿಂದನೂ ತುಂಬ ಕ್ಲೋಸ್ ಇದ್ದೆ. ಅಂದರೆ ಸಣ್ಣವರೇ ನನಗೆ ಅವ್ರ ಅಮ್ಮನ ಪರಿಚಯ ಮಾಡಿಕೊಟ್ಟಿದ್ದು, ಸಣ್ಣವ್ರನ್ನ ಧನ್ಯ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು. ಎಲ್ಲರೂ ಕೇಳ್ತಿದ್ರಿ ಧನ್ಯ ಅವ್ರು ಹೆಂಗೆ ಪರಿಚಯ ನಿಮಗೆ ಅಂತ. ಅವರು ಕೂಡ ನನಗೆ ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ. ನಾನು ವೀಡಿಯೋಸ್ ಮಾಡ್ತಿರೋದನ್ನ ನೋಡಿ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ನನಗೆ ಆವಾಗ ಕಾಂಟ್ಯಾಕ್ಟಲ್ಲಿ ಪರಿಚಯ ಇದ್ದರು ಅಷ್ಟೇ. ಅಂದರೆ ಇವಾಗ ನನಗೆ ಮೀಟಾಗಿ ಇವಾಗ ನಾವು ಫ್ರೆಂಡ್ಸ್ ಥರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಲ್ಲೂ ಇರಲಿಲ್ಲ, ಜಸ್ಟ್ ಕಾಂಟ್ಯಾಕ್ಟಲ್ಲಿ ಪರಿಚಯ ಇದ್ದರು ಧನ್ಯ ಅವರು. ಅದಾದಮೇಲೆ ಸಣ್ಣವ್ರನ್ನ ಪರಿಚಯ ಮಾಡಿಕೊಟ್ರು, ಸಣ್ಣವರು ಅವ್ರ ಅಮ್ಮನ ಪರಿಚಯ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ಇವ್ರ ಹತ್ರ ಹೆಂಗೆ ಕ್ಲೋಸ್ ಆಗಿದ್ದೆ, ಅಮ್ಮನ ಹತ್ರನೂ ಕೂಡ ನಾನು ಅಮ್ಮ ಅಂದ್ಕೊಂಡು ಹಂಗೆ ಕ್ಲೋಸ್ ಆಗಿದ್ದೆ. ಆಮೇಲೆ ನನಗೊಂಥರ ಭಯ ಆಗ್ತಿತ್ತು ಅವ್ರಿಗೆ ಹೇಳೋದಕ್ಕೆ, ಇವಾಗ ಅಮ್ಮ ಅಂತ ಇದ್ದೀನಿ, ಇವಾಗ ಸಡನ್ನಾಗಿ
ಅತ್ತೆ ಅಂತ ಹೆಂಗೆ ಹೇಳಿ ಅಂತ ಭಯ ಆಗ್ತಾಯಿತ್ತು. ಈ ಸಣ್ಣವ್ರು ಬೇರೆ ನನಗೆ ತಲೆ ಕಟ್ಬಿಟ್ರು. ಏನಂತ ಅಂದರೆ ನಮ್ಮ ಕಡೆ ಎಲ್ಲ ಬಂದು ಹುಡುಗರ ಕೇಳೋದು ಹುಡುಗಿರ್ನ ಅಂತ ಅಂದ್ಬಿಟ್ರು. ಹೌದಲ್ವಾ, ನಿಜಾನೇ ಅದು. ಅಲ್ಲ ಅಮ್ಮ, ನಾವು ಆಗ್ತಿರೋದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ ಗೈಸ್? ಅರೇಂಜ್ ಮ್ಯಾರೇಜ್ ಆದರೆ ಹುಡುಗನೇ ಹೋಗಿ ಕೇಳಬೇಕು. ಇವಾಗ ಹುಡುಗ ಯಾವುದೋ ಒಂದು ಕೆಲಸ ಮಾಡ್ತಿದ್ದಾನೆ, ಸಣ್ಣ ಪುಟ್ಟ ಕೆಲಸ, ಹೋಗಿ ಕೇಳಿದು. ಮತ್ತು ನಾನು ಇವಾಗ ನನ್ನದೇ ಆದಂಥ ಸ್ವಂತ ಏನೂ ಇಲ್ಲ ಗೈಸ್. ಆಸ್ತಿ ಪಾಸ್ತಿ ಅನ್ನೋದೆಲ್ಲ ನನ್ನ ಹತ್ರ ಏನೂ ಇರಲಿಲ್ಲ ಗೈಸ್. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ ಇಷ್ಟು ಜನ ಬಿಟ್ಟರೆ ನನಗೆ ಆಸ್ತಿ ಅಂತ ಬೆಂಗಳೂರಲ್ಲಿ ಬೇರೆ ಏನೂ ಇರಲಿಲ್ಲ. ಅದು ಬಿಟ್ಟರೆ ಫ್ರೆಂಡ್ ಸರ್ಕಲ್ಲು, ಫ್ರೆಂಡ್ಸಲ್ಲಿ ಸ್ವಲ್ಪ ಜನ, ಅದು ಬಿಟ್ಟರೆ ನನಗೆ ಇನ್ಯಾರೂ ಇರಲಿಲ್ಲ. ಆವಾಗ ಹೆಂಗೋ ಕೇಳಿ ನಾನು. ಇವಾಗ ಅವ್ರ ಅಪ್ಪ ಅಮ್ಮನ ಹತ್ರ ಕೇಳಬೇಕು ಅಂತ ಅಂದರೆ ಏನೋ ಒಂದು ತಕ್ಕ ಮಟ್ಟಿಗಾದ್ರೂ ಇರಬೇಕಲ್ವ ಅನ್ನೋದೊಂದು ಭಯ ಇತ್ತು. ಆದರೂ ಸಣ್ಣವರು ಧೈರ್ಯ ಕೊಟ್ಟರು ಸಣ್ಣವರು. ಆಲ್ರೆಡಿ ಅಮ್ಮನಿಗೆ ಗೊತ್ತಿರುತ್ತೆ ಮುನ್ನು, ನಾವು ರೀಲ್ಸ್ ಎಲ್ಲ ಮಾಡ್ತಿದ್ದೀವಲ್ವಾ, ಗೊತ್ತಿರುತ್ತೆ. ಹೇಳಿ ಮುನ್ನು, ನೀವು ಹೇಳ್ತೀರಾ, ಹೇಳಿ ಮುನ್ನು ಅಂತ ಇದ್ರು. ಸರಿ ಆಯ್ತಮ್ಮ ಹೇಳ್ತೀನಿ, ನೀವು ಅಮ್ಮಂಗೆ ಕಾಲ್ ಮಾಡಿಕೊಡಿ ಅಂತ ಅಂದೆ. ಇಲ್ಲ ಮುನ್ನು, ನಾನು ಮಾಡಲ್ಲ, ನೀವೇ ಮಾಡಬೇಕು, ನಿಮ್ಮ ಫೋನಿಂದಾನೇ ಮಾಡಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಫೋನ್ ಮಾಡಿದೆ. ಅಮ್ಮ ಅಂತ ಅಂದೆ. ಹೇಳು ಅಮ್ಮ ಅಂತ ಅಂದರು. ಹೆಂಗೆ ಹೇಳೋದು, ಹಿಂಗೆ ಆಗ್ತಾಯಿದೆ ಗಾಯ್ಸ್. ಎಲ್ಲಿ ಗೊತ್ತಾಯ್ತು ನಡೆದಿದ್ದು? ಶಿರ್ಕೆ ಬಸ್ ಸ್ಟಾಪಲ್ಲಿ ಸ್ವಲ್ಪ ಡೌನಲ್ಲಿ ಈಗ ತಾನೇ ಒಂದು ಜ್ಯೂಸ್ ಶಾಪ್ ಆಗಿತ್ತು. ಅವಾಗ ತಾನೇ ಒಂದು ಜ್ಯೂಸ್ ಶಾಪ್ ಆಗಿತ್ತು, ನನಗೆ ನೆನಪೈತೆ. ಜ್ಯೂಸ್ ಕುಡಿಯೋಕ್ಕೆ ಅಂತ ನಾನು ಸಣ್ಣವನ ಯಾವಾಗಲೂ ಫ್ರೂಟ್ಸ್ ಜ್ಯೂಸ್ ಕುಡ್ಸಕ್ಕೆ ಗೊತ್ತಾಯ್ತು ನಂಗೆ. ಶಿರ್ಕೆ ಡೌನ್ ಅಲ್ಲಿ ಜ್ಯೂಸ್ ಗೊತ್ತು. ಅಲ್ಲಿ ಜ್ಯೂಸ್ ಕುಡಿ ಹತ್ರ ಕರ್ಕೊಂಡು ಹೋದೆ. ಸಣ್ಣಗೆ ಜ್ಯೂಸ್ ಕೊಡಿಸಿದೆ, ಫ್ರೂಟ್ಸ್ ಜ್ಯೂಸು. ಅವ್ರಿಗೆ ಅವಾಗ ಫುಲ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅವಾಗ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು, ಸೊ ಅದಕ್ಕೋಸ್ಕರ ಹುಷಾರ್ ತಪ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾವು ಹೋಗಿ ಫ್ರೂಟ್ಸ್ ಜ್ಯೂಸ್ ಕುಡಿಯೋದಕ್ಕೆ ಕರ್ಕೊಂಡು ಹೋಗಿದ್ದೆ. ಅವಾಗ ಅಮ್ಮನಿಗೆ ಕಾಲ್ ಮಾಡಿದೆ. ಭಯ ಆಯ್ತಾಯ್ತು ನನಗೆ, ಏನು ಹೇಳ್ಕೊಬೇಕಂತ ಗೊತ್ತಾಗ್ತದೆ. ಹೆಂಗೆ ಕೇಳೋದು ಗಾಯ್ಸ್, ನಿಮ್ಮ ಮಗಳನ್ನ ನಾನು ಮದುವೆ ಆಯ್ತೀನಿ ಅಂತ ಹೆಂಗೆ ಕೇಳೋದು? ಅದೇನೋ ಮೂವಿಯಲ್ಲಿ ನೋಡಿದ್ದೆ ಅಷ್ಟೇ. ಈ ಥರ ರಿಯಲ್ ಆಗಿ ನನ್ನ ತಲೆಗೆ ಬಂದು ಕುತ್ಕೊಬಿಡ್ತು. ಭಯ ಆಗ್ತೈತೆ. ನಾನು ಎಷ್ಟು ಸಲ ಕನ್ವಿನ್ಸ್ ಮಾಡ್ಕೊಂಡೆ ಗೊತ್ತಾ? ಪ್ಲೀಸ್ ಅನ್ನೋರೆ, ಇದು ನಾವಿಬ್ರು ಲವ್ ಮ್ಯಾರೇಜ್ ಆಗ್ತಿರೋದು, ನಮ್ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ, ನಿಮ್ಮನೆಯವ್ರನ್ನ ನೀವು ಒಪ್ಸಿ ಅಂತ ಹೇಳ್ತಿದ್ದೆ. ಯಾಕಮ್ಮ ನಾನ್ ಸ್ಟಾಪ್ ಅಂತ ಇಲ್ಲ, ನಮ್ಮ ಸೈಡ್ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಆಲ್ಮೋಸ್ಟ್ ಶಾರ್ಟ್ ಕಟ್ ಸ್ಪೀಡ್ ಆಗಿ ಮಾತಾಡ್ತೀವಿ. ನೀರು ಬೇಕಾ? ಇಲ್ಲ ಅದಾದ್ಮೇಲೆ ಜ್ಯೂಸು ಕುಡ್ಕೊಂಡು ಮಾತಾಡ್ತಾ ಇದ್ವಿ. ನಾನು ಜ್ಯೂಸ್ ಕುಡಿತಿದ್ದೆ, ಸಣ್ಣವರು ಜ್ಯೂಸ್ ಕುಡಿತಾ ಇದ್ರು. ನನಗೆ ಜ್ಯೂಸ್ ಕುಡಿಯೋಕ್ಕೂ ಒಂಥರ ಆಗ್ತಾಯಿತ್ತು, ಅಷ್ಟು ಭಯ ಇತ್ತು. ಜ್ಯೂಸ್ ಕುಡಿಯೋ ಇಂಟ್ರೆಸ್ಟೇ ಇರಲಿಲ್ಲ. ಅಮ್ಮ ಈ ಥರ ಅಂತ ಅಂದೆ. ಹೇಳಮ್ಮ ಹೇಳು ಅಂತ ಅಂದರು ಅಮ್ಮ. ಯಾಕವಾ? ಅದಕ್ಕೆ ಅಮ್ಮ ಈ ಥರ ನಾವು ಇಷ್ಟಪಡ್ತಿದ್ದೀವಿ, ಒಬ್ರನ್ನೊಬ್ರು ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ವಿ. ಅಮ್ಮನಿಗೆ ನಗು ಬಂತು. ಅಮ್ಮ ನಗ್ತಾಯಿದ್ರು, ಒಂಥರ ಸೀರಿಯಸ್ ಆಗಿ ಇದ್ರು, ನಗ್ತಾನೂ ಇದ್ರು. ಅವ್ರಿಗೆ ನಗು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಯ್ತಾ ಇರಲಿಲ್ಲ. ಅದು ನನಗೆ ಗೊತ್ತಾಗ್ತಾ ಇತ್ತು ಕಾಲಲ್ಲಿ. ಅಮ್ಮನಿಗಿಷ್ಟ, ಅಮ್ಮನಿಗೆಲ್ಲ ಮ್ಯಾಟ್ರು ಗೊತ್ತಿದೆ. ಬಟ್ ಆದರೆ ನಾನು ಇನ್ನೂ ಹೇಳ್ಕೊಂಡಿರ್ಲಿಲ್ವಲ್ಲ, ನಾನು ಹೇಳ್ಕೊತಾ ಇದ್ದೀನಲ್ಲ, ಅವ್ರಿಗೆ ನಗು ಬರ್ತಾ ಇದೆ. ಆಮೇಲೆ ಅದು ಇವ್ರು ಹೆಂಗ್ ಗೊತ್ತ, ತೊದಲ್ಕೊಂಡು ಏನೇನೋ ಹೇಳ್ತಿದಾರೆ, ಗಾಬರಿ ಆಯ್ತು, ಭಯ ಕೂಡ ಆಗ್ತಿದೆ ಇವರಿಗೆ. ನನ್ನ ಹತ್ರ ಹೇಳ್ತಿದಾರೆ, ಬೇಡ ನಾನು ಹೇಳಲ್ಲ, ಮ್ಯೂಟ್ ಮಾಡ್ಬಿಟ್ಟು ಇದು ಸಣ್ಣ ಆಗಲ್ಲಮ್ಮ ಅಂತ ಹೇಳ್ಬೇಕು ಅಂದ್ಬಿಟ್ಟು ಆನೆ ಮಾಡ್ಬಿಟ್ರಿ ಇವ್ರು. ಆನೆ ಮಾಡ್ಬಿಟ್ಟು ಇವ್ರು ಅಮ್ಮ ಅಂತೇಳಿ ಕಣ್ಣಲ್ಲಿ ಹೆಂಗೆಂಗೋ ಹೋಯ್ತಾ ಇದೆ, ಇವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಅಮ್ಮ ಈ ತರ ಮದ್ವೆ ಆಗ್ಬೇಕಂತ ಅನ್ಕೊಂಡಿದೀವಮ್ಮ ಅಂತ. ಅದಕ್ಕೆ ಅಮ್ಮ ನಕ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು, ಇದು ಅಪ್ಪನ ಹತ್ರನೂ ಮಾತಾಡಿ, ಅಪ್ಪನ ಹತ್ರ ಒಂದ್ಸಲಿ ಹೇಳು ನೀನು ಅಂತ ಅಂದರು. ಅದಕ್ಕೆ ನನಗೆ ಭಯ ಆಯಿತು. ಅಪ್ಪನ ಹತ್ರ ಹೇಳೋದ? ಅವ್ರ ಅಮ್ಮನ ಹತ್ರ ಹೇಳೋದಕ್ಕೇ ಭಯ ಬೀಳ್ತಾ ಇದ್ದೀನಿ. ಅವ್ರ ಅಪ್ಪನ ಹತ್ರ ಹೆಂಗಪ್ಪ ಹೇಳೋದು? ಇವರು ಕಾಲ್ ಕಟ್ಟದ ನಂತರ ನನ್ನ ಹತ್ರ ಹೇಳೋದು, ನಾನಿನ ಅಪ್ಪನ ಹತ್ರ ಹೇಳ್ಬೇಕು, ಅಮ್ಮನ ತಾನೇ ಅಪ್ಪನ ಹತ್ರ ಹೇಳ್ಬೇಕು, ಅಮ್ಮನ ಹಸ್ಬೆಂಡ್ ಅಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ತಾ ಹಂಗೆ ಕಟ್ ಮಾಡಿದೆ. ಒಂದು 5 ನಿಮಿಷ ಇದು ಕಟ್ ಮಾಡಿಲ್ಲ ಅನ್ಸುತ್ತೆ, ಮ್ಯೂಟ್ ಮಾಡಿದೆ. ನಾನು ಹಿಂಗೆ ಅಪ್ಪನ ಹತ್ರ ಹೇಳಿ ನಂಗೆ ಆಗಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಮ್ಯೂಟ್ ಆನ್ ಮಾಡಿಬಿಟ್ರು ಇವರು. ಅದಾದಮೇಲೆ ನಾನು ಹೇಳಿದೆ, ಅಮ್ಮ ಈ ಥರ ನಾನು ಅಪ್ಪನ ಹತ್ರ ಹೇಳಲ್ಲ, ನೀವೇ ಹೇಳಿ, ನೀವು ಯಾವ ಸಿಚುವೇಶನ್ ನೋಡ್ಕೊಂಡು ಹೇಳಿ. ಅಪ್ಪ ಫುಲ್ ಸೈಲೆಂಟಾಗಿರ್ತಾರೆ, ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಭಯ, ಅವರು ಯಾವ ಥರ ತೊಗೋತಾರೋ ಗೊತ್ತಿಲ್ಲ, ಆಮೇಲೆ ಟೆನ್ಷನ್ ಮಾಡ್ಕೊಂಬಿಟ್ರೆ ನೀವೇ ಹೇಳಿ ಅಮ್ಮ ಅಂತ ಅಂದೆ. ಸರಿ ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅಂದರು. ಆಮೇಲೆ ಕೇಳಿದೆ, ಅಮ್ಮ ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದೆ. ಅಮ್ಮ ನಿಮ್ಗೆ ಇಷ್ಟ ಆಗಿದೆಯಾ, ನಾವಿಬ್ಬರು ಇಷ್ಟನಾ ಈ ಥರ ಇಷ್ಟಪಡೋದು ಅಂತ ಕೇಳಿದೆ. ನನಗೆ ಇಷ್ಟನೇ, ಅಪ್ಪನ ಒಂದು ಮಾತು ಕೇಳಿ ಹೇಳ್ತೀನಿ ಅಂತ ಅಂದರು. ಅಮ್ಮ ಡೈರೆಕ್ಟಾಗಿ ಒಪ್ಕೊಳ್ಳಿಲ್ಲಪ್ಪ, ಹಿಂಗಂದ್ರು ನನಗೆ. ಆಮೇಲೆ ಅಮ್ಮನಿಗೆ ಇಷ್ಟ ಅಂತ ನನಗೆ ಗೊತ್ತಿತ್ತು, ಬಟ್ ಅಪ್ಪನ ಮಾತು ಕೇಳಬೇಕಲ್ವ. ಇವಾಗ ಹೆಂಡತಿ ಆದವರು ಗಂಡನ ಮಾತು ಕೂಡ ಕೇಳಬೇಕಲ್ವ. ಅವರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಅಮ್ಮ ಕರೆಕ್ಟಾಗಿ ಥಿಂಕ್ ಮಾಡಿ ಸರಿ ಆಯಿತು ಅಂತ ಹೇಳಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅಮ್ಮ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಮ್ಮ, 2025 ಮದುವೆ ಆಗಬೇಕು ಅಂತ ಅಂದ್ವಿ. 2025 ಅಂತ ಅಂದರು. ಹ್ಞೂ ಅಮ್ಮ 2025 ಮದುವೆ ಆಗಬೇಕು. ನೋಡಿದ್ರೆ ನಾವು ಹೇಳ್ತಿರೋದೇ ನಾವು ಅಮ್ಮಂಗೆ 2025 ಅದು ಜನವರಿ ತಿಂಗಳು ನಿಯರು.
ಆ ಟೈಮಲ್ಲಿ ಹೇಳಿದ್ದು. ಜನವರಿ ಅಲ್ಲ ಫೆಬ್ರವರಿ ಅನ್ಸುತ್ತೆ. ಫೆಬ್ರವರಿ ಜನವರಿ ಇರಬೇಕು, ಬಟ್ ಸ್ಟಾರ್ಟಿಂಗು ಇನ್ನು 2025 ಎಂಡಿಂಗ್ ಆದರೂ ಪರವಾಗಿಲ್ಲ ಅಮ್ಮ, 2025 ಮದುವೆ ಆಗಬೇಕು. ಏನಕ್ಕಂದರೆ ಜಾಸ್ತಿ ದಿನ ಲವ್ ಲೆಂತ್ ಎಲ್ಲ ಇಟ್ಕೊಳ್ಳೋದು ಬೇಡ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ಯಾರ್ಯಾರು ಯಾವ್ಯಾವ ಥರ ಏನೇನೋ ಹೇಳ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇಡ, ನಾವು ಬೇಗ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಥರ ಎಲ್ಲ ಆತರ ಪಟ್ಟರೆ ಹೆಂಗೆ? ಇವಾಗ ಮದುವೆಗೆ ಪ್ರಿಪ್ರೇಷನ್ ಅಂತೆಲ್ಲ ಇರುತ್ತೆ, ಶಾಸ್ತ್ರ ಅಂತೆಲ್ಲ ಇರುತ್ತೆ, ಮನೆಗೆ ಬಂದು ಮಾತಾಡೋದೆಲ್ಲ ಇರುತ್ತೆ. ಅದನ್ನ ಅಪ್ಪ ಅಮ್ಮನ ಹತ್ರ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅಮ್ಮ ಅಂದರು. ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಯಾವಾಗ ಇಡ್ತೀನಿ ಅಂತ ಕಾಯ್ತಾ ಇದ್ದೆ, ಕೈ ನಡುಕ್ತಾನೆ ಇತ್ತು, ಇಟ್ಬಿಟ್ಟೆ. ಆಮೇಲೆ ಸಣ್ಣವ್ರಿಗೆ ಅಮ್ಮ ಹಿಂಗೋ ಹೇಳಿದ್ದೀನಿ, ನಿಮ್ಮ ಅಮ್ಮಂಗೆ ಇಷ್ಟ ಆಗಿರುತ್ತೆ ಅಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದೆ. ಅಮ್ಮನಿಗೆ ಯಾವಾಗಲೂ ಗೊತ್ತಿರುತ್ತೆ, ಆದರೂ ನಿಮ್ಮ ಕೈಲಿ ಕೇಳಬೇಕು ಅನ್ನೋದೊಂದು ಇತ್ತು ಅಷ್ಟೇ ಅಂತ ಅಂದರು. ಸಮಾಧಾನ ಆಯಿತು. ಹಿಂಗೆ ನಾವು ನಮ್ಮ ಮನೆಯವರಿಬ್ಬರನ್ನ ಒಪ್ಸಿದ್ವಿ. ಇವಾಗ ಅಮ್ಮಂದಿರುವೆ ಮೇಯ್ನ್ ಗೈಸ್. ಇವಾಗಿನ ಕಾಲದಲ್ಲಿ ಅಮ್ಮಂದಿರೇ ಮೇಯ್ನು, ಅಪ್ಪಂದಿರಿಗಿನ ಜಾಸ್ತಿ ಅಮ್ಮಂದಿರೇ ಮೇಯ್ನು. ನಮ್ಮಿಬ್ರು ಲೈಫಲ್ಲಿ ಅಮ್ಮಂದಿರೇ ಜಾಸ್ತಿ ಮೇಯ್ನು. ಏನಂದ್ರೆ ನಾವು ಇವಾಗ ಹೋಗಿ ವಿಚಾರನ ಹೇಳ್ಕೊಂಡಿದ್ದೆಲ್ಲ ಅಮ್ಮಂದಿರ ಹತ್ರನೇ. ಹೌದು, ಫಸ್ಟ್ ಅಪ್ಪನ ಹತ್ರ ಹೇಳ್ಕೊಂಡಿಲ್ಲ ನಾವು, ಇಬ್ರು ಮಮ್ಮಿ ಜೊತೆನೆ. ಆಮೇಲೆ ಮಮ್ಮಿದಿರು ಅಪ್ಪ ಆರಾಮಾಗಿರುವಾಗ ಏನು ಟೆನ್ಷನ್ ಇಲ್ಲದೆ ಅವರ ಸಿಚುವೇಶನ್ಸ್ ನ ನೋಡ್ಕೊಂಡು ಅವರ ಅಪ್ಪ ಅಂದ್ರೆ ಹಸ್ಬೆಂಡ್ ಜೊತೆ ಅವರ ಡಾರ್ಲಿಂಗ್ ಅವ್ರ ಜೊತೆ ಹೇಳ್ಕೊತಾರೆ. ಮದ್ವೆಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ಮಿಬ್ರಿಗೂ. ಏನಂತ ಅಂದ್ರೆ ಇಬ್ರು ಮನೇಲಿ ಒಪ್ಪಿದ್ದಾರೆ, ಇಬ್ರಿಗೂ ಮದ್ವೆ ಡೇಟೇ ಫಿಕ್ಸ್ ಆಗ್ತಾ ಇಲ್ಲ. ಏನಾದ್ರೂ ಒಂದು ಸಮಸ್ಯೆಗಳು ಬರ್ತಾನೆ ಇತ್ತು. ನಮಗೆ ಈ ಥರ ಮದುವೆ ಡೇಟ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ನಮಗೆ ಜ್ಯೋತಿಷ್ಯರುಗಳ ಕಾಂಟ್ಯಾಕ್ಟು ಸಹ ಇರಲಿಲ್ಲ. ಅಪ್ಪ ಅಮ್ಮನ್ನ ಕೇಳಿದ್ವಿ, ಅಪ್ಪ ಅಮ್ಮಂದಿರ್ಗೂ ಅಷ್ಟು ಗೊತ್ತಿರಲಿಲ್ಲ. ಇವರಿಬ್ರು ಬೇರೆ ಲಾಂಗ್ ಡಿಸ್ಟೆನ್ಸು, ಇವರಿರೋದು ಕೇರಳ ಕರ್ನಾಟಕ ಬಾರ್ಡ್ರ್ ಹತ್ರ, ನಾವಿರೋದು ಬ್ಯಾಂಗ್ಳೂರಲ್ಲಿ. ಸ್ವಲ್ಪ ಡಿಸ್ಟೆನ್ಸ್ ಆಗ್ತಿರೋದ್ರಿಂದ ನಮಗೆ ಯಾರ ಹತ್ರ ಹೋಗಿ ಸೊಲ್ಯೂಷನ್ನ ಕೇಳಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಮಗೆ ಆಸ್ಟ್ರೋಟಾಕ್ಸ್ ಅನ್ನೋ ಒಂದು ಆ್ಯಪ್ ಸಿಕ್ತು. ಅದರಿಂದನೇ ನಾವು ಇಷ್ಟು ಖುಷಿಯಾಗಿದ್ದೀವಿ ಇವಾಗ ಹೇಳ್ಬೇಕು ಅಂತ ಅಂದರೆ. ಏನಕ್ಕಂದ್ರೆ ಒಂದು ಒಳ್ಳೆ ಡೇಟ್ನ ಫಿಕ್ಸ್ ಮಾಡಿಕೊಟ್ರು. ಯಾವುದು ಆಸ್ಟ್ರೋಟಾಕ್ಸ್ ತೋರಿಸಿ ಅದು ಆ್ಯಪು, ಇದೇ ಆ್ಯಪು ನೋಡಿ ಗೈಸ್. ಈ ಆ್ಯಪಲ್ಲಿ ನಮಗೆ ಬೆಸ್ಟ್ ಅಂದರೆ ಬೆಸ್ಟು. ಇದರಲ್ಲಿ ಎಷ್ಟೋ ಜನ ಟಾಪ್ ಆಸ್ಟ್ರಾಲಜರ್ಸ್ ಇದ್ರು. ಸೊ ಅವರಿಂದ ನಮಗೆ ಕಾಂಟ್ಯಾಕ್ಟ್ ಆಯಿತು. ವಾಟ್ಸಪ್ಪಲ್ಲಿ ಚಾಟ್ ಕೂಡ ಮಾಡಿದ್ವಿ, ನಮ್ಮ ಜಾತಕನ ಕಳಿಸ್ಕೊಟ್ವಿ, ಮತ್ತೆ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟು ಲಾಗಿನ್ ಕೂಡ ಆದ್ವಿ. ನಮ್ಮ ಜಾತಕನ ಕ್ಲಿಯರ್ ಆಗಿ ಅವರೇ ಕಳಿಸಿದ್ರು. ಸೊ ಮ್ಯಾರೇಜ್ ಡೇಟ್ ಕೂಡ ಅದೇ ಆಸ್ಟ್ರೋಟಾಕ್ ಅಲ್ಲೇ ನಮಗೆ ಫಿಕ್ಸ್ ಅಂತ ಆಗಿದ್ದು. 3 ಒಳ್ಳೆ ಡೇಟ್ನ ಕೊಟ್ಟರು ಗೈಸ್. ಕೊಟ್ಟಿರೋ ಪ್ರತಿ ಒಂದೊಂದು ಡೇಟು ಕೂಡ ಗುರುವಾರನೇ ಆಗಿತ್ತು. ತುಂಬಾ ಖುಷಿ ಆಯಿತು. ಅದಾದ್ಮೇಲೆ ಅದೇ ಡೇಟ್ಗೆ ಮದುವೆ ಆದ್ವಿ. ಇವಾಗ ನೋಡಿ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದು ಆಕ್ಚುಲಿ ಈ ಆ್ಯಪ್ ಇಂದಾನೆ. ಏನಕ್ಕಂದ್ರೆ ಅಸ್ಟ್ರಾಲಜರ್ಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಎಲ್ಲ ನಿಮ್ಗೆ ಇದ್ರಲ್ಲಿ ಸಿಗ್ತಾರೆ. ಕನ್ನಡ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದ್ದಾರೆ. ಸೊ ಅದಕ್ಕೆ ಇದು ಟೆನ್ಷನ್ ಇಲ್ಲ ಅಲ್ಲ. ನಮ್ಗೆ ಫಸ್ಟ್ ಅದೇ ಟೆನ್ಷನ್ ಆಗ್ತಿತ್ತು, ಅಂದ್ರೆ ಕನ್ನಡದವ್ರು ಸಿಗ್ತಾರ. ತುಂಬಾ ಟೆನ್ಷನ್ ಆಗ್ತಾ ಇತ್ತು, ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ. ಮತ್ತೆ 2025 ಮದುವೆ ಆಗ್ಬೇಕಾಗಿದ್ದು ಆಗಕ್ಕಾಗ್ಲಿಲ್ಲ. ಆಮೇಲೆ ಒಳ್ಳೆ ಡೇಟು 2026 ಅಲ್ಲಿ ಕೊಟ್ಟರು. ಹೊಸ ವರ್ಷ ಆಗಿದ ತಕ್ಷಣನೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇದು ಯಾವ್ದಮ್ಮ ಫೆಬ್ರವರಿಯಲ್ಲಿ, ಫೆಬ್ರವರಿ 12ಗೆ ಇದು ವ್ಯಾಲೆಂಟೈನ್ಸ್ ಡೇ ಮಂತಲ್ಲೇನೆ ನಮಗೆ ಸಿಕ್ತು ಡೇಟು. ಗುರುವಾರ ಸಿಕ್ತು. ಗುರುವಾರ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಮದುವೆ ಕೂಡ ಆದ್ವಿ. ಇವಾಗ ನೋಡಿ ಒಳ್ಳೆ ಲೈಫ್ ಲೀಡ್ ಮಾಡ್ತಿದೀವಿ. ಡೈಲಿ ವ್ಲಾಗ್ಸ್ ಅಲ್ಲಿ ನೀವೇ ನೋಡ್ತಿದ್ದೀರಾ. ನಾವು ಮುಂಚೆ ಅಸ್ಟ್ರಾಲಜರ್ಸ್ನ ನಂಬ್ತಾ ಇರ್ಲಿಲ್ಲ. ಬಟ್ ಈ ಮದುವೆ ಅನ್ನೋ ಸಮಾರಂಭ ಬರುತ್ತೆ ಗೊತ್ತಾ, ಆ ಟೈಮಲ್ಲಿ ಅದು ಬೇಕಾಗೇ ಆಗುತ್ತೆ. ಏನಕ್ಕಂದ್ರೆ ಹುಡುಗಿದು ಜಾತಕದ ಪ್ರಕಾರನೇ ಮದುವೆ ಮಾಡಿಸ್ಬೇಕಲ್ವಾ. ಇಲ್ಲ ಅಂತ ಅಂದ್ರೆ ಅಲ್ಲಿ ನಕ್ಷತ್ರ ಎಲ್ಲ ನೋಡ್ತಾರೆ ತಾನೆ ಸ್ಟಾರ್ಟಿಂಗ್. ಇಲ್ಲ ಅಂದ್ರೆ ಜೀವನ ಸಾಗಿಸ್ತಿರ್ತೀವಲ್ವಾ ನಾವು, ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಒಂದು ಒಳ್ಳೆ ಶಾಸ್ತ್ರದ ಪ್ರಕಾರ ಮದುವೆ ಹೇಗಾಗೋದು, ಯಾವ ಡೇಟಲ್ಲಿ ಆಗೋದು ಅನ್ನೋದನ್ನೆಲ್ಲ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ರು. ಅದೇ ಡೇಟಿಗೆ ಮದುವೆ ಆಗಿ ಆರಾಮಾಗಿದ್ದೀವಿ. ಇವಾಗ ನೀವೇ ನೋಡ್ತಿರ್ಬೋದು ಇವಾಗ ನಾವ್ ಹೆಂಗಿದೀವಿ ಅಂತ. ನಮ್ಮ ಲವ್ ಸ್ಟೋರಿ ಹೇಗಿತ್ತು, ನಾವು ಲವ್ನ ಹೇಗೆ ಮನೆಯವ್ರಿಗೆ ಒಪ್ಸಿದ್ವಿ, ಹೇಗೆ ಮದುವೆ ಆದ್ವಿ ಅನ್ನೋದು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀವಿ. ಏನಾದರೂ ಡೌಟ್ಸ್ ಇದ್ರೆ, ಇನ್ನೂ ಏನಾದರೂ ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಜೊತೆ ಬಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ತುಂಬ ಖುಷಿಪಟ್ಟು ಇಷ್ಟಪಡ್ತೀವಿ. ಗೈಸ್ ನೀವೇ ನೋಡಿದ್ರಿ, ನಮಗೆ 2 ಪ್ರಾಬ್ಲಮ್ ಬಂದಿತ್ತು. ಒಂದು ತಾಳಿ ಕಟ್ಟಾಗಿರೋದು ಮತ್ತು ಒಂದು ಮನೆ ಖಾಲಿ ಮಾಡಬೇಕು ಅನ್ನೋದು. ಸೊ ಇಷ್ಟೆಲ್ಲ ನಮಗೆ ಕೆಲಸಗಳು ಅಂದರೆ ಇವಾಗ ನಾವು ಮನೆ ಹುಡುಕೋ ಕೆಲಸಗಳು ಇದ್ರೂ ನಿಮ್ಮ ಜೊತೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ, ಅದರಲ್ಲಿ ಸಿಗೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗಿ ಬಂದು ಕುತ್ಕೊಂಡು ನಿಮಗೆ ಅಂತ ಟೈಮ್ ಕೊಟ್ಟು ನಾವು ಮಾತಾಡ್ತೀವಿ. ಇದ್ರಲ್ಲಿ ಏನಾದರೂ ನಾವು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಇನ್ನೊಂದು ಡೌಟ್ ಇರುತ್ತೆ, ನಾನು ಏನಕ್ಕೆ ಜಾಸ್ತಿ ಮಾತಾಡಿಲ್ಲ ಅಂತ. ಸೊ ನಂಗೆ ಇಲ್ಲಿ ಸ್ವಲ್ಪ ಏನಾಗೈತೆ ಅನ್ನೋದ ಗೈಸ್, ಜಾಸ್ತಿ ಮಾತಾಡಕ್ಕಾಗಿಲ್ಲ. ಸಣ್ಣವ್ರಿಗೆ ಇಲ್ಲಿ ಒಂದ್ಸಲ ಹೊಡ್ಕೊಂಡಿದೆ, ಅಂದ್ರೆ ಹೀಟ್ ಆಗಿ ಇಲ್ಲಿ ಜಾಸ್ತಿ ಬಾಯಿ ಓಪನ್ ಮಾಡೋಕ್ಕೂ ಆಯ್ತಿಲ್ಲ, ಅಷ್ಟು ನೋವಿದೆ. ನೀವ್ ಯೋಚನೆ ಮಾಡಿ ಗಾಯ್ಸ್, ಇವ್ರು ಎಷ್ಟು ನಗ್ತಾರೆ ಅಂತ ಯೋಚನೆ ಮಾಡಿ. ಅದಕ್ಕೆ ಅವ್ರಿಗೆ ಹಿಂಗಾಗಿರೋದು. ಇಲ್ಲಿ ಬಾಯಿ ಹಿಂಗ್ ಓಪನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ನೋವುತ್ತಿದೆ ಅವ್ರಿಗೆ. ಸೊ ಅದಕ್ಕೆ ನಾನು ಜಾಸ್ತಿ ಮಾತಾಡಿಲ್ಲ. ಇಲ್ಲಾಂದ್ರೆ ಕೆಲವರು ಏನಕ್ಕೆ ಸಣ್ಣಕ್ಕ ಮಾತಾಡ್ತಿಲ್ಲ, ಕಮ್ಮಿ ಮಾತಾಡ್ತಾರೆ ಅಂತ ಕಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗಲೇ ಇನ್ಫಾರ್ಮ್ ಮಾಡಿದ್ದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ.
ಬಾಯ್ ಬಾಯ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು